ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಥರ್ಡ್ ರೌಂಡ್ಗೆ ಕಾಲೇಜ್ ಸಂಬಂಧಪಟ್ಟಂತೆ ಅಂದರೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನು ಪ್ರಕಟ ಆಗಿದೆಯಲ್ಲ ಅಭ್ಯರ್ಥಿಗಳಿಗೆ ಇದರಲ್ಲಿ ಅಭ್ಯರ್ಥಿಗಳಿಗೆ ಒಂದು ವಿಶೇಷತೆಗಳು ಇದೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಏನೇನು ವಿಶೇಷತೆಗಳಿದೆ ಅಥವಾ ಕಳೆದ ವರ್ಷಗಳಲ್ಲಿ ಅಥವಾ ಒಂದು ಕಳೆದ ರೌಂಡ್ಸ್ಗಳಾಗಿರ್ಬೋದು ಅಥವಾ ಕಳೆದ ರೌಂಡ್ಸ್ ಅನ್ನೋದಕ್ಕಿಂತ ಕಳೆದ ವರ್ಷಗಳಲ್ಲಿ ಒಂದು ಥರ್ಡ್ ರೌಂಡ್ ಆಗಿರ್ಬೋದು, ಫೋರ್ತ್ ರೌಂಡ್, ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಯಾವ್ದು ಇರ್ತಿತ್ತು. ಈ ಬಾರಿ ಒಂದು ಥರ್ಡ್ ರೌಂಡ್ನಲ್ಲಿ ಅಭ್ಯರ್ಥಿಗಳಿಗೆ 50% ಆಸುಪಾಸಿನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಂದನೂ ಥರ್ಡ್ ರೌಂಡಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಲ್ಲಿ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳನ್ನ ತಿಳ್ಕೊಂತೀರಿ ಬಿಡದಲ್ಲೇ ಬಿ ಎಡ್ಗೆ ಸಂಬಂಧಪಟ್ಟಂತೆ ಒಂದು ಗೌರ್ಮೆಂಟ್ ಸೀಟ್ನ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ, ಹಾಗೆ ಒಂದು ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇತರ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ ನಲ್ಲಿ ಇದು ಅಂತ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ಗಳಲ್ಲೂ ಕೂಡ ಹೆಚ್ಚುವರಿ ಮಾಹಿತಿಗಳನ್ನ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಅಂತ ತಿಳಿಸ್ತಾ ಇದೀಗ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಹೌದು ಅಭ್ಯರ್ಥಿಗಳೇ, ಬಿ ಎಡ್ ನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಈ ಬಾರಿ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳು ನೋಡೇ ಇರ್ತೀರಾ. ಬಹುತೇಕ ಅಭ್ಯರ್ಥಿಗಳ ಹೆಸರು ಬಂದಿರೋದಿಲ್ಲ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ, ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬಂದಿರೋದಿಲ್ಲ ಅಭ್ಯರ್ಥಿಗಳಿಗೆ. ಒಂದು ಹೆಚ್ಚಿನ ಪರ್ಸೆಂಟೇಜ್ ಅನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 76ಕ್ಕಿಂತ 78ಕ್ಕಿಂತ 79ಕ್ಕಿಂತ ಅಧಿಕ ಪರ್ಸೆಂಟೇಜ್ ಅನ್ನು ಹೊಂದಿದಂತಹ ಅಭ್ಯರ್ಥಿಗಳ ಹೆಸರೇ ಬಂದಿತ್ತು. ಕೆಲವೊಂದು ಅಭ್ಯರ್ಥಿಗಳಿಗೆ ಕ್ಯಾಟಗರಿ ರೀಸನ್ಸ್ ಇಂದ ಆ ಒಂದು ಅಭ್ಯರ್ಥಿಗಳಿಗೆ ರಿಸರ್ವೇಶನ್ ಇರೋದ್ರಿಂದ 76, 77 ಈ ಸಮಥಿಂಗ್ ಅಲ್ಲೂ ಅಭ್ಯರ್ಥಿಗಳಿಗೆ ಹೆಸರು ಬಂದಿತ್ತು. ಬಟ್ ಮೆಜಾರಿಟಿ ಅಭ್ಯರ್ಥಿಗಳು ಕನ್ಸಿಡರ್ ಆಗಿರಲಿಲ್ಲ, 75ಕ್ಕಿಂತ ಕೆಳಗಡೆ ಇರೋರ ಹೆಸರು ಬಂದಿರಲಿಲ್ಲ ಕಳೆದ 2 ರೌಂಡ್ಸ್ ಗಳಲ್ಲೂ ಕೂಡ. ಹೌದು, ಕಳೆದ ವರ್ಷಗಳಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಇದೇ ರೀತಿಯಾಗಿ ಆಗ್ತಾ ಇತ್ತು ಅಂತ ಹೇಳ್ಬೋದು. ಅಂದ್ರೆ 4 ರೌಂಡ್ಸ್ ಅಂತ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಡ್ತಿರೋ ಸೀಟ್ ಏನಾರ ಉಳಿಕೆ ಆದಂತಹ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಕಡೆಗಳಲ್ಲಿ ಅಭ್ಯರ್ಥಿಗಳಾರು ಸೀಟನ್ನು ಆಯ್ಕೆ ಮಾಡದಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಉಳಿಕೆ ಆದಾಗ ಒಂದು 5ನೇ ರೌಂಡ್, 6ನೇ ರೌಂಡ್ ತನಕ ಹೋಗ್ತಿದ್ರು. ಕೆಲವೊಂದು ಸಂದರ್ಭದಲ್ಲಿ 7ನೇ ರೌಂಡ್, 8ನೇ ರೌಂಡ್ ತನಕ ಆಗಿರುವಂತಹ ಉದಾಹರಣೆಗಳಿದ್ದಾವೆ. ಬಟ್ ಈ ಬಾರಿ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಇಲಾಖೆ ಕಡೆಯಿಂದ ಸಾಮಾನ್ಯವಾಗಿ ಕಳೆದ ವರ್ಷಗಳು ಯಾವ ತರ ಇತ್ತು ಅಂದ್ರೆ ಅಭ್ಯರ್ಥಿಗಳಿಗೆ ಕಟ್ ಆಫ್ ಅಂತ ರಿಲೀಸ್ ಮಾಡ್ತಾ ಇದ್ರು. ಈ ಬಾರಿ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ರು. ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಬಿಟ್ಟಿಲ್ಲ. ಮತ್ತು ಫಸ್ಟ್ ರೌಂಡ್ ಅಲ್ಲಿ ಕೂಡ ಸೈನ್ಸ್ ವಿದ್ಯಾರ್ಥಿಗಳ ಕಟ್ ಆಫ್ ಅನ್ನ ಬಿಡುಗಡೆ ಮಾಡಿಲ್ಲ, ಆರ್ಟ್ಸ್ ಅಭ್ಯರ್ಥಿಗಳದ್ದು ಮಾತ್ರ ಬಿಡುಗಡೆ ಆಗಿತ್ತು ಅಂತ ಹೇಳ್ಬೋದು. ಸೊ ಕಳೆದ ವರ್ಷಗಳಲ್ಲಿ ಕಟ್ ಆಫ್ ಅಂತ ರಿಲೀಸ್ ಮಾಡ್ತಿದ್ರು ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಗ್ರೂಪ್ ಆಗಿರ್ಬೋದು, ನಂತರ ಒಂದು ಅಭ್ಯರ್ಥಿಗಳಿಗೆ ಈ ತರ ಒಂದು ನಾರ್ಮಲ್ ಕಟ್ ಆಫ್ ಆಗಿರ್ಬೋದು, HK ಆಗಿರ್ಬೋದು, ಕಟ್ ಆಫ್ ಗಳನ್ನ ಆರ್ಟ್ಸ್, ಸೈನ್ಸ್ ಎರಡನ್ನೂ ಪ್ರಕಟ ಮಾಡಿರ್ತಿರು. ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ 79ಕ್ಕಿಂತ ಅಧಿಕ ಪರ್ಸೆಂಟೇಜ್ ಅನ್ನು ಹೊಂದಿರುವಂತಹ 80, 82% ಇದಕ್ಕಿಂತ ಅಧಿಕ ಪರ್ಸೆಂಟೇಜ್ ಅನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗ್ತಾ ಇತ್ತು. ನಂತರ ಸೆಕೆಂಡ್ ರೌಂಡ್ಗೆ ಅಭ್ಯರ್ಥಿಗಳು 1-2% ಇಳಿಕೆ ಆಗ್ತಿತ್ತು. ಸೊ ಒಂದು ಸೆಕೆಂಡ್ ರೌಂಡ್ ಅಭ್ಯರ್ಥಿಗಳಿಗೆ 77, 78, 76 ಸಮಥಿಂಗ್ ಮೇಲ್ಗಡೆ ಹೆಚ್ಚಿಗೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗ್ತಾ ಇತ್ತು. ಕ್ಯಾಟಗರಿ ಒಂದು ರಿಸರ್ವೇಶನ್ ಇರುವಂತಹ ಅಭ್ಯರ್ಥಿಗಳಿಗೆ ಅಥವಾ ಇತರ ರಿಸರ್ವೇಶನ್ ಇರೋರಿಗಿನ್ನ ಪರ್ಸೆಂಟೇಜ್ ಕಡಿಮೆ ಇದ್ದಂತವರೆಗೂ ಕೂಡ ಅಲರ್ಟ್ ಆಗ್ತಿತ್ತು. ಬಟ್ ರೇರ್ ಕೇಸಸ್ ಅಲ್ಲಿ 75ಕ್ಕಿಂತ ಕಡಿಮೆ ಆಗ್ತಿತ್ತು. ಬಟ್ ಥರ್ಡ್ ರೌಂಡ್ ಅಲ್ಲಿ ಕೂಡ 75, 74 ಸಮಥಿಂಗ್ ಇರುವಂತಹ ಅಭ್ಯರ್ಥಿಗಳಿಗೆ ಲಿಸ್ಟ್ ಅಲ್ಲಿ ಹೆಸರು ಬರ್ತಿತ್ತು, ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ಆಗ್ತಿತ್ತು. ಒಟ್ಟಿನಲ್ಲಿ ಹೆಸರಂತೂ ಬರ್ತಿತ್ತು ಅಂದ್ರೆ ಥರ್ಡ್ ರೌಂಡ್ಗೆ. ಮತ್ತೆ ಇನ್ನ ಕೆಲ ಅಭ್ಯರ್ಥಿಗಳಿಗೆ ಹೆಸರು ಬರ್ತಿಲ್ಲ. ಫೋರ್ತ್ ರೌಂಡ್ ಹೋದಾಗ ಒಂದು 73, 72 ಸಮಥಿಂಗ್ ಈ ತರ ಆಗ್ತಿತ್ತು. ಫಿಫ್ತ್ ರೌಂಡ್ಗೆ ಏನಾರು ಹೋದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳನ್ನ ಕೊನೆ ರೌಂಡ್ಸ್ ಗಳಲ್ಲಿ ಇಲಾಖೆ ಏನು ಮೆನ್ಷನ್ ಮಾಡಿರ್ತಿರಲ್ಲ ಆ ಸಂದರ್ಭಗಳಲ್ಲಿ ಅಭ್ಯರ್ಥಿಗಳಿಗೆ ಕೊನೆ ರೌಂಡ್ ಅಂತ ಏನಿರುತ್ತಲ್ಲ ಆ ಸಂದರ್ಭಗಳಲ್ಲಿ ಎಲ್ಲ ಅಭ್ಯರ್ಥಿಗಳು ಏನು ಕನ್ಸಿಡರ್ ಮಾಡ್ತಿರು. ಸೊ ಆ ಸಂದರ್ಭದಲ್ಲಿ ಆ ತರ ಆಗ್ತಿತ್ತು. ಬಟ್ ಇವಾಗ ಥರ್ಡ್ ರೌಂಡ್ ಅಲ್ಲಿ ಅಭ್ಯರ್ಥಿಗಳಿಗೆ ಈ ಬಾರಿ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ 5 ರೌಂಡ್ಸ್ ಗಳನ್ನ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಥರ್ಡ್ ರೌಂಡ್ ಅಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ 50% ಆಸುಪಾಸಿನಲ್ಲಿ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನ ಮತ್ತೆ ಇಲಾಖೆ ಒಂದು ಪ್ರಕಟಣೆ ಕೂಡ ಹಿಂದೆ ಮಾಹಿತಿನ ಕೊಟ್ಟಿರೋ ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡಿದಾಗ ಕೂಡ ನಾವು ಕೂಡ ತಿಳಿಸಿದ್ವಿ, ಆಪ್ಷನ್ ಎಂಟ್ರಿ ಮಾಡಿದವರನ್ನ ಮಾತ್ರ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿರೋ. ಸೊ ಕೆಲವೊಂದು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ ಮಿಸ್ಟೇಕ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಹೆಸರು ಕೂಡ ಬಂದಿರ್ತಿತ್ತೇನೆ, ಬರೀ ಸೀಟು ಅಲಾಟ್ಮೆಂಟ್ ಆಗಿರುತ್ತಿತ್ತೇನೋ. ಸೊ ಇನ್ನು ಜಾಸ್ತಿ ಪರ್ಸೆಂಟೇಜ್ ಹೊಂದಿರುವಂಥ ಅಭ್ಯರ್ಥಿಗಳು ಕೂಡ ಯಾಕಂದ್ರೆ ಬಿಡಿ ನಮ್ಮ ಹೆಸರು ಬರಲ್ಲ ಅಂತ ಮಿಸ್ ಆಗಿಬಿಟ್ಟಿದ್ದಾರೆ. ನಾವು ಕೂಡ ಮಾಹಿತಿಗಳನ್ನ ಕೂಡ ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ವಿ. ಕಳೆದ ವರ್ಷದ ಆಧಾರದ ಮೇಲೆ 2 ವರ್ಷಗಳ ಬೇಸ್ ಮೇಲೆ ಕೂಡ ನಾವು ಕೂಡ ಮಾಹಿತಿಯನ್ನು ಕೊಟ್ಟಿವಿ. ಬಟ್ ಈ ಬಾರಿ ಥರ್ಡ್ ರೌಂಡ್ ಅಲ್ಲಿ ಸಮ್ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಸಮ್ ಅನ್ನೋದಕ್ಕಿಂತ ಇದಕ್ಕೂ ಮುಂಚೆನೂ ಕೂಡ ಅಭ್ಯರ್ಥಿಗಳಿಗೆ ಈ ವರ್ಷದಲ್ಲಿ ಅಂದ್ರೆ ವೆರಿಫಿಕೇಶನ್ ಸಂಬಂಧಪಟ್ಟಂತೆ ಇಲಾಖೆಯವರು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಒಂದು ಸ್ಟಾರ್ಟಿಂಗ್ ಇಂದನೂ ಕೂಡ ಚೇಂಜಸ್ ಮಾಡ್ತಾನೆ ಬರ್ತಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ವೆರಿಫಿಕೇಶನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟರು. ಕಳೆದ ವರ್ಷಗಳಲ್ಲಿ ಯಾವ ರೀತಿ ಅಂದ್ರೆ ಅಭ್ಯರ್ಥಿಗಳಿಗೆ ಆ ಒಂದು ಪರ್ಸೆಂಟೇಜ್ನ ಆಧಾರದ ಮೇಲೆ ವೆರಿಫಿಕೇಶನ್ ಲಿಸ್ಟ್ಗಳನ್ನು ಪ್ರಕಟ ಮಾಡ್ತಿದ್ರು. ಆ ದಿನಾಂಕಗಳಲ್ಲೂ ಕೂಡ ಪ್ರಕಟ ಮಾಡ್ತಿದ್ರು ಯಾವ ಒಂದು ಪರ್ಸೆಂಟೇಜ್ ಹೊಂದಿರುವಂಥ ಅಭ್ಯರ್ಥಿಗಳು ಯಾವ ಒಂದು ಲಿಸ್ಟ್ನಲ್ಲಿ ಹೆಸರು ಬಂದಿರುತ್ತಲ್ಲ, ಸೊ ಯಾವ ಒಂದು ದಿನಾಂಕದಲ್ಲಿ ಯಾವ ಒಂದು ನೋಡಲ್ ಸೆಂಟರ್ಗೆ ಅವ್ರು ಆಯ್ಕೆ ಮಾಡ್ಕೊಂಡ್ರೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕಿರುತ್ತೆ ಏನು ಅಂತೆಲ್ಲ ಒಂದು ವೆರಿಫಿಕೇಶನ್ ಲಿಸ್ಟ್ ಬಿಡ್ತೀರಿ. ಬಾರಿ ಅದೆಲ್ಲ ಬಿಡ್ನಿಲ್ಲ. ಒಟ್ನಲ್ಲಿ ಅಭ್ಯರ್ಥಿಗಳಿಗೆ ಈ ತರ ಕನ್ಸಿಡರ್ ಆಗಿದ್ದಾವೆ. ಸೊ ಈ ರೀಸನ್ ಇಂದ ಅಭ್ಯರ್ಥಿಗಳು ಇವಾಗ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಮತ್ತೆ ಸೀಟ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನ ಕೆಲ ಅಭ್ಯರ್ಥಿಗಳಿಗೆ ಅಂದ್ರೆ ಹೆಚ್ಚಿಗೆ ಪರ್ಸೆಂಟ್ ಇರುವಂತಹ ಅಭ್ಯರ್ಥಿಗಳಿಗೆ ಕೆಲವೊಂದು ಭಾಗಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸ್ಟಾರ್ ಮಾರ್ಕ್ ಬಂದಿದೆ. ಕಡಿಮೆ ಪರ್ಸೆಂಟೇಜ್ ಅನ್ನು ಹೊಂದಿದ್ರು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಕೆಲವೊಂದು ಡಿಸ್ಟ್ರಿಕ್ಟ್ ಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಾವೆ. ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ಅಡ್ಮಿಷನ್ ಆಗೋದಕ್ಕೆ ಮುಂಚೆ ಕಾಲೇಜ್ ಬಗ್ಗೆ ವಿಚಾರಿಸಿ ಅಡ್ಮಿಷನ್ ಆಗಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಇನ್ನೊಂದು ಹೋಪ್ ಬರುತ್ತೆ ಅಭ್ಯರ್ಥಿಗಳಿಗೆ, ಓಕೆ ನಮಗೆ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ, ಇನ್ನ ಒಂದು ಫೋರ್ತ್ ರೌಂಡ್ ಇದೆ, ಫಿಫ್ತ್ ರೌಂಡ್
ಇದೆ. ಅಲ್ಲಿ ಕೂಡ ಸೀಟ್ ಸಿಗ್ಬೋದಾ? ನಾವು ಹೋಗೋಣ ಆಗಿರೋ ನೆಕ್ಸ್ಟ್ ರೌಂಡ್ ಅಂತ ನಿರ್ಧಾರ ಏನಾದ್ರು ಕೆಲವೊಂದು ಅಭ್ಯರ್ಥಿಗಳು ಮಾಡ್ಬಿಡ್ತಾರೆ. ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಕೂಡ ತಗೋತಾರೆ. ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಹೇಳಲಿಕ್ಕೆ ಆಗೋದಿಲ್ಲ ಅಭ್ಯರ್ಥಿಗಳಿಗೆ. ಮತ್ತೆ ಏನ್ ರೀಸನ್ಸ್ ಇದ್ರೆ ಮತ್ತೊಂದು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಏನೇನು ನಿರ್ಧಾರ ತಗೋಬೇಕು ಅಭ್ಯರ್ಥಿಗಳು, ಏನೇನೆಲ್ಲ ಗಮನಿಸಬೇಕು ಅಂತ. ಮತ್ತೆ ನಿಮ್ಗಿನ್ನ ಸಾಕಷ್ಟು ಯಾರು ಗೈಡ್ ಮಾಡಿರಲ್ಲ, ತಪ್ಪು ನಿರ್ಧಾರಗಳನ್ನ ಮಾಡಿ ಸೀಟನ್ನ ಕಳ್ಕೊಂಡ್ರೆ ಅಥವಾ ಅಭ್ಯರ್ಥಿಗಳು ದುಡ್ಡು ಕೂಡ ಕಳ್ಕೊಬೋದಾಗಿರುತ್ತೆ. ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡ್ಬಿಟ್ರೆ ರೀಫಂಡ್ ಹಲವಾರು ಸಮಸ್ಯೆಗಳಾಗಬಹುದು. ಅಥವಾ ಸ್ಟಾರ್ ಮಾರ್ಕ್ ಬಂದಿದಂತಹ ಅಭ್ಯರ್ಥಿಗಳಾಗಿರ್ಬೋದು. ಇತರ ಅಭ್ಯರ್ಥಿಗಳು ಕೂಡ ಏನಾದ್ರು ಹೆಚ್ಚುವರಿ ಗೈಡೆನ್ಸ್‌ಗಳು, ಸೂಕ್ತ ಸಲಹೆ, ಮಾರ್ಗದರ್ಶನ ಬೇಕು ಅಂದ್ರೆ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಕೂಡ ಇರುತ್ತೆ. ಇವ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇ ಲಿಂಕ್ ಇರುತ್ತೆ. ಅಭ್ಯರ್ಥಿಗಳು ಹೆಚ್ಚಿನ ಒಂದು ಮಾಹಿತಿಗಳು ಬೇಕಿತ್ತು, ಏನು ಗೊತ್ತಾಗ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗೆ, ಗೌರ್ಮೆಂಟ್ ಸೀಟ್‌ನ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಒಂದು ಮಾಹಿತಿನ, ಸಲಹೆ, ಮಾರ್ಗದರ್ಶನ ಪಡ್ಕೋಬೇಕು ಅಂತಂದ್ರೆ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬೇಕು. ಯಾಕಂದ್ರೆ ನೂರಾರು ಐಡಿಗಳಿರುತ್ತೆ. ನಿಮ್ಮ ಮೆಸೇಜ್ ನಮಗೆ ತಲುಪದೇ ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂತ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಮತ್ತೆ ಈ ತರ ಬ್ರಾಡ್‌ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ. ಇತರ ಸೌಲಭ್ಯಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ನಿಮ್ಗೆ ಏನು ಸಮಸ್ಯೆ ಆಗಿದೆ, ಏನು ಎತ್ತಾ ಇದ್ದಾರೆ ಒಂದು ಕ್ಲಾರಿಟಿಯನ್ನು, ಮತ್ತೆ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕಾಗಿರಿ ಅಂತೆಲ್ಲ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋಸ್‌ಗಳನ್ನ ಕೂಡ ವೀಕ್ಷಣೆ ಮಾಡಿ. ಆಲ್ ದಿ ಬೆಸ್ಟ್.